ತಮಿಳುನಾಡಿನಲ್ಲಿ 9 ಪೊಲೀಸರಿಗೆ ಮರಣ ದಂಡನೆಯನ್ನ ನೀಡಲಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಕೋವಿಡ್ ಟೈಮ್ನಲ್ಲಿ ಒಂದು ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ಅಪ್ಪ ಮತ್ತೆ ಮಗನನ್ನ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಮುಗ್ಗ ಥಳಿಸಿರ್ತಾರೆ. ಹಾಗೆ ಅಲ್ಲೇ ಕೂಡ ಲಾಕಪ್ ಡೆತ್ ಕೂಡ ಆಗಿರುತ್ತೆ. ಈ ಒಂದು ವಿಚಾರ ಕೂಡ ಸತತವಾಗಿ 6 ವರ್ಷ ನಂತರದಲ್ಲಿ ಆ ಇಬ್ಬರ ಒಂದು ಆತ್ಮಕ್ಕೆ ಶಾಂತಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ 9 ಜನ ಪೊಲೀಸರು ಕೂಡ ಮರಣ ದಂಡನೆಯನ್ನ ವಿಧಿಸಲಾಗಿದೆ. ಈಗ ತಮಿಳುನಾಡಿನಲ್ಲಿರುವಂತಹ ಕೋರ್ಟ್ ಆದೇಶವನ್ನು ಕೂಡ ಕೊಟ್ಟಿರುವಂತದ್ದು. 9 ಪೊಲೀಸರನ್ನು ಕೂಡ ಅಪರಾಧಿಗಳೆಂದು ಘೋಷಿಸಿ ಅವರಿಗೆ ಮರಣ ದಂಡನೆಯನ್ನ ನೀಡ್ತಾ ಇರುವಂತದ್ದು. ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇದು ತಮಿಳುನಾಡಿನ ಶಾಂತಕುಲಂನಲ್ಲಿ ನಡೆದಂತಹ ಜಯರಾಜ್ ಮತ್ತೆ ಬೆನ್ನಿಕ್ ಕಸ್ಟಡಿ ಕೊಲೆ ಪ್ರಕರಣ ಆಗಿರುತ್ತೆ. ನೋಡಿ, ಒಟ್ಟು ಒಂದು 6 ವರ್ಷ ಆದ ನಂತರದಲ್ಲಿ ಈ ಒಂದು ಕೊಲೆ ಪ್ರಕರಣಕ್ಕೆ ನಿಜವಾಗ್ಲೂ ಇವಾಗ ಒಂದು ರೈಟ್ ಡಿಸಿಷನ್ ಅನ್ನ ತೆಗೆದುಕೊಂಡಿದೆ ತಮಿಳುನಾಡಿನ ಒಂದು ಕೋರ್ಟ್ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುವಂತ ವಿಚಾರ. ಇದೆಲ್ಲದೂ ಕೂಡ ಎಲ್ಲಾ ಪೊಲೀಸರಿಗೂ ಕೂಡ ಒಂದು ಮಾದರಿ ಆಗ್ತಾ ಇದೆ. ಬೇರೆ ಪೊಲೀಸರು ಕೂಡ ಬೇರೆ ವ್ಯಕ್ತಿಗಳ ಮೇಲೆ ಹಲ್ಲೆಯನ್ನ ಮಾಡುವಂಥದ್ದು, ಹೊಡೆಯುವಂಥದ್ದು, ಈಗಾಗಲೇ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅಥವಾ ಹೆಲ್ಮೆಟ್ ಹಾಕ್ತಲೇ ಇದ್ರೆ ಹಾಕಿದ್ರೆ ಏಕಾಏಕಿ ಥಳಿಸುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾರೆ. ಹಾಗೆ ಮಾಡಬಾರ್ದು. ಇದು ಇಡೀ ದೇಶದ ಪ್ರತಿಯೊಬ್ಬ ಪೊಲೀಸರಿಗೂ ಕೂಡ ಮುಟ್ಟುವಂತ ವಿಚಾರ. ಹಾಗೆ ಅವರೆಲ್ಲರಿಗೂ ಕೂಡ ಮನವರಿಕೆ ಆಗುವಂತ ವಿಚಾರ. ಹಾಗೆ ಈಗಾಗಲೇ 9 ಪೊಲೀಸ್ ಅಧಿಕಾರಿಗಳಿಗೆ ಈ ಒಂದು ಮರಣ ದಂಡನೆಯನ್ನ ನೀಡಿರುವಂತದ್ದು ನಿಜವಾಗ್ಲೂ ಕೂಡ ಖುಷಿಯ ಸಂಗತಿ. ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮಗೆ ಅತಿ ಹೆಚ್ಚು ಅಪಾರ ಪ್ರೀತಿ ಹಾಗೂ ನಂಬಿಕೆ ಬರ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೆಮ್ಮೆ ಪಡುವಂತ ವಿಚಾರ. ಯಾರಿಗೇ ಆಗ್ಲಿ ಕಾನೂನಿನ ಅಡಿಯಲ್ಲಿ ಅವರಿಗೆ ಶಿಕ್ಷೆ ಆಗ್ಲೇಬೇಕಾಗತ್ತೆ. ಇನ್ಮೇಲಾದ್ರೂ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು ಅಥವಾ ಬೇರೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಯಾವ್ದಾದ್ರು ಅಪರಾಧಿ ಮೇಲೆ ಅಥವಾ ಒಂದು ಸುಮ್ಮನೆ ನಿಮ್ಗೆ ಇಷ್ಟ ಬಂದಂತೆ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಹೊಡೆಯೋದು, ಥಳಿಸೋದು ಈ ರೀತಿಗೆ ದಯವಿಟ್ಟು ಮಾಡಬೇಡಿ. ಈ ರೀತಿ ಕೆಟ್ಟ ಮನಸ್ಥಿತಿಯನ್ನ ನಿಮ್ಮ ತಲೆಯಿಂದ ತೆಗೆದು ಅಟ್ಲೀಸ್ಟ್ ಅವರನ್ನು ಕೂಡ ಒಬ್ಬ ಮನುಷ್ಯನಾಗಿ ನೋಡಿ. ಒಂದು ಕಾನೂನಿನ ವ್ಯವಸ್ಥೆಯಲ್ಲಿ ಯಾವ್ದಾದ್ರು ನಿಯಮ ಉಲ್ಲಂಘನೆ ಆದ್ರೆ ಅದಕ್ಕೆ ತನ್ನದೇ ಆಗಿರುವಂತ ಶಿಕ್ಷೆ ಇರುತ್ತೆ. ಆದ್ರೆ ನೀವು ಕೊಡೋದಕ್ಕೆ ನೀವು ಈ ಒಂದು ನ್ಯಾಯಾಂಗ ವ್ಯವಸ್ಥೆ ಅಲ್ಲ. ಈಗಲಾದ್ರೂ ಕೂಡ ಇಡೀ ಕರ್ನಾಟಕ ಅಥವಾ ಇಡೀ ದೇಶದ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡೋದೇನಂತ ಹೇಳಿದ್ರೆ ಯಾವುದೇ ವ್ಯಕ್ತಿ ಆಗ್ಲಿ, ಅಪರಾಧಿ ಆಗಿರ್ಲಿ ಅಥವಾ ರೋಡಲ್ಲಿ ಹೋಗ್ತಿರುವಂತ ಬೈಕ್ ಸವಾರ, ಕಾರು ಯಾರೇ ಆಗಿರ್ಲಿ, ಅವ್ರು ಯಾರಿಗೂ ಕೂಡ ನಿಮ್ಮ ಮನಸ್ಸಿಗೆ ಬಂದಂತೆ ಥಳಿಸದೆ ಹೊಡಿದಲೆ ಅಥವಾ ಅವ್ರಿಗೆ ಚಿತ್ರಹಿಂಸೆ ಕೊಡದಲೆ ಕಾನೂನಿನ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿರುವಂತಹ ಶಿಕ್ಷೆನ ನೀಡಬಹುದು ಆ ರೀತಿಯಾಗಿ ಮಾಡಿ. ಅದನ್ನ ಬಿಟ್ಟು ಕಾನೂನನ್ನ ನೀವೇ ಕೈಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಬೇಡಿ. ನಿಜವಾಗ್ಲೂ ಕೂಡ ಆ 9 ಅಧಿಕಾರಿಗಳಿಗೆ ಮರಣದಂಡನೆಯನ್ನ ನೀಡಿದಂತಹ ವಿಚಾರ ನಮ್ಗೆ ನೋಡಿದ ತಕ್ಷಣನೇ ಈ ಒಂದು ವಿಡಿಯೋವನ್ನ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ.